ತುಂಬ ಒಂದು ವಿಶೇಷವಾಗಿರ್ತಕ್ಕಂತಹ ನಿನ್ನ ಪ್ರಶ್ನೆ ಏನಂದರೆ, ಸುಮಾರು ಜನಕ್ಕೆ ಈ ಮಾಹಿತಿ ಇರುತ್ತೆ. ಏನು, ಹಾಗಾದ್ಮೇಲೆ ಗುರುಗಳ ಹತ್ರನೇ ಹೋಗ್ಬಿಟ್ಟು ಹೆಸರಿಡ್ಸ್ಬಿಡೋಣ, ಶ್ರೀ ಅಂತ ಬರೋ ಹೆಸರನ್ನ ಇಟ್ಬಿಡೋಣ ಅಂತ ಅನ್ಕೋತೀರಾ. ಸರಿನೇ, ಖುಷಿನೇ. ಆದರೆ ಒಂದೇ ಭಾಗದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಅಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಹೆಣ್ಣು ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲೂ ಇರುತ್ತಿದು, ದೇಹದಲ್ಲಿ ಶಕ್ತಿ ಎಷ್ಟಿದೆ ಅನ್ನೋದನ್ನ ಮೊದಲು ಇದನ್ನ ರೆಡಿ ಮಾಡಬೇಕು. ಒಂದು ಹೆಣ್ಣು ಮಗುವಿಗೆ ದೇಹದಲ್ಲಿ ಎಷ್ಟು ಶಕ್ತಿ ಇದೆ, ಅದಕ್ಕೆ ನಾಮಕರಣ ಅನ್ನತಕ್ಕಂಥದ್ದು ಪುಷ್ಪವತಿ ಆದ ಮೇಲೆ ಹೆಸರು ಬದಲಾವಣೆ ಮಾಡಬೇಕು. ಜನ್ಮ ನಕ್ಷತ್ರದಲ್ಲಿ ಬಂದಿರತಕ್ಕಂಥದ್ದು ತಪ್ಪಾಗಿರುತ್ತೆ. ಅದು ಸರಿ ಇಲ್ಲ, ರಾತ್ರಿ ಹುಟ್ಟಿದ್ಯಾ ನೀನು, ಅಮಾಸೆಲಿ ಹುಟ್ಟಿದ್ಯಾ ಇರುತ್ತಲ್ವಾ, ಅದನ್ನ ತೆಗಿಬೇಕು ಪುಷ್ಪವತಿ ಆದಾಗ. ಆಗ ಯಾಕೆ ತೆಗಿಬೇಕು ಅಂದರೆ ಆ ಮಗುವಿಗೆ ಸ್ವಲ್ಪ ಅಷ್ಟು ಬುದ್ಧಿ ಬಂದಿರುತ್ತೆ. ನಾನು ಹೆಂಗೆ ಮಲ್ಕೋಬೇಕು, ಏನು ತಿನ್ನಬೇಕು, ಹೇಗೆ ತಿನ್ನಬೇಕು ಗೊತ್ತಿರುತ್ತೆ. ಆಗ ನೋಡಮ್ಮ ಆ ಹುಡುಗಿ ಕರೆಕ್ಟ ರೀತಿಯಲ್ಲಿ ನಿನಗೆ ಈ ಹೆಸರಿಡ್ತೀವಿ ಚೆನ್ನಾಗಿರುತ್ತಾ ಅಂತ ಹುಡುಗಿನ ಕೇಳಿ ಡಿಸೈಡ್ ಮಾಡಿ ಖುಷಿ ಪಡಿಸಿ ಅರ್ಥ ಹೇಳಿ ಆ ಮಗುವಿಗೆ ನಾಮಕರಣ ಮಾಡಬೇಕು ಪುಷ್ಪವತಿ ಆದಾಗ. ಹೇಗಿದ್ದರೆ ಶ್ರೀಮಂತಿಗೆ ವಸಿಗೆ ಇದೆಲ್ಲ ಮಾಡ್ತಾರೆ ಅವಾಗ ಮಾಡ್ತಕ್ಕಂಥ ವಿಚಾರದಲ್ಲಿ. ಅದು ಇನ್ನೊಂದು ದೊಡ್ಡ ಸಮಸ್ಯೆ ಮಾಡ್ತಾರೆ ನಮ್ಮ ಜನ. 16 ದಿನಕ್ಕೆ ಅಂದ್ಬಿಟ್ಟು ಕೂರಿಸ್ಬಿಟ್ಟು ಆ ಹುಡುಗಿಗೆ ಇದ್ದು ಬದ್ದು ಸಮಸ್ಯೆ ಎಲ್ಲ ತಲೆ ಮೇಲೆ ಹಾಕ್ಬಿಡ್ತಾರೆ. 16ನೇ ದಿನಕ್ಕೆ, ಋತುವಾದ 16 ದಿನಕ್ಕೆ ಯಾವ ಕಾರಣಕ್ಕೂ ಶಾಸ್ತ್ರಗಳನ್ನು ಮಾಡಿದ್ದೇ ಆದ ಪಕ್ಷದಲ್ಲಿ ಆ ಹುಡುಗಿ ತಲೆ ಮೇಲೆ ಕಲ್ಲು ನೀವು ಹಾಕಿದ್ದೀರಿ ಅಂತಲೇ ಅರ್ಥ.